ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಲಾ ವ್ಲಾಗ್. ಇವತ್ತು ಹಳ್ಳಿ ಕಡೆ ಸಿಗೋ ಅಂಥ ಹನಗೋನೆ ಸೊಪ್ಪು ಅಂತ ಹೇಳ್ತಾರೆ. ಹನಗೋನೆ ಸೊಪ್ಪಿನ ಬಸ್ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹನಗೋನೆ ಸೊಪ್ಪು ತುಂಬ ತಂಪು ಅಂತ ಹೇಳ್ತಾರೆ. ಆಲ್ರೆಡಿ ನಾನು ಹನಗೋನೆ ಸೊಪ್ಪನ್ನ ಸೋಸಿ ತೊಳೆದು ಹಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಅದ್ರ ಕಡ್ಡಿಗಳು ಬರುತ್ತೆ ಫ್ರೆಂಡ್ಸ್. ಅದ್ರ ಕಡ್ಡಿಗಳನ್ನ ನಾವು ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಅದರಲ್ಲಿ ತುಂಬ ಪ್ರೋಟೀನ್ಸು ಇದೆ. ಹಾಗಾಗಿ ನಾವು ಕಡ್ಡಿಗಳನ್ನ ಎಸಿಬಾರ್ದು. ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ನಾವು ಅದನ್ನು ಬೇಯಿಸಿದ್ರೆ ತುಂಬ ಅದರೊಳಗಿರೋ ಪ್ರೋಟೀನ್ಸು ನಮ್ಮ ದೇಹಕ್ಕೆ ಹೋದರೆ ತುಂಬ ತಂಪು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬಂದು ಹುರುಳಿಕಾಳನ್ನು ನಾವು ತುಂಬ ಚೆನ್ನಾಗಿ ತೊಳೆದು ಅದರೊಳಗೆ ಕಲ್ಲೆಲ್ಲ ಆಯಿಸಿ ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ನಂತರ ತೊಗರಿಬೇಳೆ ದಾಲ್ ಅಂತೇನು ಹೇಳ್ತಾರೆ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ತೊಗರಿಬೇಳೆನ ಸ್ಕಿಪ್ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಹುರುಳಿಕಾಳನ್ನೇ ಹಾಕಿ ಬಸ್ಸಾಂಬಾರಿಗೆ ಹನಗೋನೆ ಸೊಪ್ಪಿಗೆ ಒಳ್ಳೆ ಕಾಂಬಿನೇಷನ್ನೇ ಬೇಳೆಗಿಂತ ಹುರುಳಿಕಾಳು. ನಂತರ ನಮಗೆ ಒಂದು 5-6 ಸ್ಪೂನು ಸೊಪ್ಪನ್ನು ಅಂದರೆ ಉಪ್ಪನ್ನು ಹಾಕ್ಕೊಂಡು ನಂತರ ನೀರನ್ನು ಹಾಕಿ ನಾನು ಬೇಯಿಸೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಅದೊಂದು 3-4 ಕೂಗೋಕ್ಕಿಂತ ಕೂಗಲಿ. ಅದ್ರ ಮುಂಚೆ ನಾವು ಒಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಒಂದು ಬಾಂಡಲಿನ ಇಟ್ಕೊಂಡು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಬಂದು ಬಸ್ಸಾರಿಗೆ ತುಂಬ ಒಳ್ಳೆಯದು, ಅಂದರೆ ತುಂಬ ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಟೇಸ್ಟು ಕೊಡುತ್ತೆ ನಮಗೆ. ಬಸ್ಸಾರಿಗೆ ಒಳ್ಳೆ ಇಂಗ್ರೀಡಿಯೆಂಟ್ಸೇ ಬಂದು ಜೀರಿಗೆ ಫ್ರೆಂಡ್ಸ್. ಜೀರಿಗೆ ಹಾಕಿದಷ್ಟು ಬಸ್ಸಾರು ತುಂಬ ರುಚಿಯಾಗಿ ಬರುತ್ತೆ. ನಂತರ ನಾನು ಅದಕ್ಕೆ 1.5 ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, 1.5 ಗೆಡ್ಡೆಯಷ್ಟು. ಹತ್ತತ್ರ ಅಂದರೆ ಸಣ್ಣದಾಗಿ ಇರೋದು ಒಂದು, ದೊಡ್ಡದು ಒಂದು. ನಂತರ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಹೆಸಳನ್ನು ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಅದನ್ನು ದಪ್ಪಗೆ ಹಚ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಆಯಿಲಲ್ಲಿ ಬಿಟ್ಕೊಳ್ಳಿ ಅಂತೇಳಿ ನಾನು ಆ ಥರ ಇದು ಮಾಡ್ತಾಯಿದ್ದೀನಿ, ಹೆಸಳಾಗಿ ಆಗಲಿ ಅಂತ. ಆಯಿಲಲ್ಲಿ ಚೆನ್ನಾಗಿ ಆಯಿಲ್ನ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ನಮಗೆ. ಅದು ಹೆಸಳಾಗಿ ಬಿಟ್ಕೊಳ್ಳುತ್ತೆ. ಅದೆಷ್ಟೇ ದಪ್ಪ ಈರುಳ್ಳಿ ಹಾಕ್ಕೊಳ್ಳಿ ಅದು ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ. ಹಳ್ಳಿ ಕಡೆ ಈರುಳ್ಳಿನ ಬಸ್ಸಾರಿಗೆ ಸುಟ್ಕೊತಾರೆ, ಒಲೆಯಲ್ಲಿ ಅಥವಾ ಗ್ಯಾಸ್ ಮೇಲಾಗಲಿ ಸುಟ್ಕೊತಾರೆ. ಇವತ್ತು ನಾನು ಒಲೆನ ಹಚ್ಚಿಲ್ಲ, ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ. ನಾನು ಕೂಡ ಈರುಳ್ಳಿನ ನಾನು ಸುಟ್ಕೊಂಡು ಸುಟ್ಕೊಂಡ್ರೆ ಒಂದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಒಳ್ಳೆ ರುಚಿಯಾಗಿ ಬಸ್ಸಾಂಬಾರು ಬರುತ್ತೆ. ಹಳ್ಳಿ ಕಡೆ ಬಸ್ಸಾರು ಮುದ್ದೆ ಅಂತ ಕೂಡ ಹೇಳ್ತಾರೆ. ನಂತರ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಲ್ಟೇಜ್ ಬಂದಿದೆ ಅಂತ ಅನ್ನಿಸ್ತು. ಹಾಗಾಗಿ ಜೀರಿಗೆ ಕೂಡ ಇನ್ನೂ ಅರ್ಧ ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಯಿಲಲ್ಲಿ ಬೆಂದಷ್ಟು ತುಂಬ ಸಾರು ಟೇಸ್ಟ್ ಬರುತ್ತೆ. ನಂತರ ಅದನ್ನು ಜಾರ್ಗೆ ಹಾಕ್ಕೊಂಡೆ. ನಿಮಗೆ ಆಯಿಲಲ್ಲಿ ಬೇಯಿಸ್ಕೊತೀವಿ ಅಂದರೆ ಆಯಿಲಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸುಟ್ಕೊತೀವಿ ಅಂದರೆ ಸುಟ್ಕೊಳ್ಳಿ. ನಂತರ ನಾನು ಹುಣಸೆ ಹಣ್ಣನ್ನು ತೊಳೆದು ಅದನ್ನು ನಾರನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ತೊಳೆದು ಹಾಕ್ಕೊತಾ ಇದ್ದೀನಿ. ತೊಳೆದು ನಂತರ ಅದಕ್ಕೆ ನಾನು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. 1-3 ಚಮಚ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು, ನಿಮ್ಮ ಮನೆಗೆ ಎಷ್ಟು ಜನಕ್ಕೆ, ನಾನು ಬಂದು ಒಂದು 4-5 ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು 5 ಜನ ಇದ್ದೀವಿ, ಹಾಗಾಗಿ 5 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ನಂತರ 1-1.5 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡ್ರೆ ಧನಿಯಾ ಪೌಡರ್ನ ಕಡಿಮೆ ಹಾಕ್ಕೋಬೇಕು. ಯಾಕೆಂದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ಧನಿಯಾ ಪುಡಿ ಅಷ್ಟೊಂದು ಬೇಕಾಗಲ್ಲ. ನಂತರ ಕಾಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಅಷ್ಟೇ, 4ರಿಂದ ಕಡಿಮೆನೇ ಇದೆ. 1-3 ಚಮಚ ಆದಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಹಳ್ಳಿ ಕಡೆ ಕಾಯನ್ನು ಜಾಸ್ತಿ ಬಸ್ಸಾರಿಗೆ ಯೂಸ್ ಮಾಡಲ್ಲ, ಇಲ್ಲ ಕೊಬ್ಬರಿ ಕೂಡ ಹಾಕ್ಕೊತಾರೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಂತರ ಕಾಳು ಬೆಂದಿದೆ ಫ್ರೆಂಡ್ಸ್. ಕಾಳನ್ನು ನೀಟಾಗೆಲ್ಲ ಸೊಪ್ಪು ನೀರನ್ನು ಬಸಿದು ಕಾಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕಾಳು ಹಾಕಿದಷ್ಟು ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಅದಕ್ಕೆ ಕಾಳನ್ನು ಗಟ್ಟಿಯಾಗಿ ಮಸಾಲೆ ಕಡಿಮೆ ಆಗಿ ಕಾಳು ಜಾಸ್ತಿ ಆಗಬಾರ್ದು, ನೋಡಿ ನಾವು ಅಂದಾಜು ಮೇಲೆ ಹಾಕ್ಕೋಬೇಕು. ಫೈನಲಿ ನೀರು ಹಾಕ್ಕೊಂಡು ಮಸಾಲೆನ ರುಬ್ಕೊಂಡು ನಂತರ ಒಂದು ತಪ್ಪಲೆಗೆ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ, ಕುದಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಬಿಟ್ಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆ ಯಾಕೆ ಕೊಡ್ತಾಯಿದ್ದೀನಿ, ಬಸ್ಸಾರಿಗೆ ಅಷ್ಟೊಂದು ಒಗ್ಗರಣೆ ಕೊಡಲ್ಲ, ಆದರೆ ನಾನು ಕೊಡ್ತಾಯಿದ್ದೀನಿ. ನಮ್ಮ ಮಕ್ಕಳು ತುಂಬ ಟೇಸ್ಟಾಗಿ ಒಗ್ಗರಣೆನ ಕೊಟ್ಟರೆ ತುಂಬ ಟೇಸ್ಟಾಗಿರುತ್ತೆ ಸಾರು. ತುಂಬ ಚೆನ್ನಾಗಿ ಖುಷಿಯಾಗಿ ಸಾರನ್ನ ಊಟ ಮಾಡ್ತಾರೆ ಅನ್ನದಲ್ಲಿ ಹಾಕ್ಕೊಂಡು.
ಚೆನ್ನಾಗಿ ಊಟ ಮಾಡ್ತಾರೆ. ಇಲ್ಲ ಅಂದರೆ ಟೇಸ್ಟ್ ಬರಲಿಲ್ಲ ಅಂದರೆ ನನ್ನ ಮಕ್ಕಳು ಸಾಂಬಾರಲ್ಲಿ ಊಟನೇ ಮಾಡಲ್ಲ, ಸಾರು ಚೆನ್ನಾಗಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಒಗ್ಗರಣೆನೇ ಕೊಟ್ಟೆ ಸಾಂಬಾರನ್ನ ಮಾಡೋದು. ಪ್ರತಿಯೊಂದಕ್ಕೂ ನಾನು ಒಗ್ಗರಣೆನ ಕೊಡ್ತೀನಿ. ಬಸ್ಸಾರಿಗೂ ಕೂಡ ನಾನು ಈರುಳ್ಳಿ ಹಾಕಲ್ಲ, ಅಷ್ಟೇ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡಿದ್ರೆ ಹನಗೊನೆ ಸೊಪ್ಪಿನ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ತೆಳು ಮಾಡಬಾರ್ದು ಫ್ರೆಂಡ್ಸ್, ಒಬ್ರೊಬ್ರು ತೆಳು ಮಾಡಿಬಿಡ್ತಾರೆ, ಬಸ್ಸಾಂಬಾರು ಚೆನ್ನಾಗಿರಲ್ಲ. ನಾನು ಆಲ್ಮೋಸ್ಟು ಗಟ್ಟಿಗೆ ಮಾಡ್ಕೊತೀನಿ. ನಂತರ ಇದು ತೀರಾ ಗಟ್ಟಿಗಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿನೀರನ್ನು, ಒಂದು ಅರ್ಧ ಲೋಟದಷ್ಟು ಬಿಸಿನೀರನ್ನು ಕಾಸಿ ಹಾಕಿದ್ರೆ ಏನು ಆ ಥರ ತೊಂದರೆ ಏನಾಗಲ್ಲ, ಅದೇ ಟೇಸ್ಟೇ ಕೊಡುತ್ತೆ ನಮಗೆ. ನಂತರ ಅದು ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಕುದ್ದು ಸಾಂಬಾರು ರೆಡಿ ಆಯಿತು. ನಂತರ ನಾನು ಕಾಳನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಅದೇ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಮಸಾಲೆಗೆ, ಅದೇ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಸಾಸಿವೆ, 3ರಿಂದ 4 ಒಣಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಣಮೆಣ್ಸಿನ್ಕಾಯಿ ತುಂಬ ಟೇಸ್ಟು. ಹಸಿಮೆಣ್ಸಿನ್ಕಾಯಿಗಿಂತ ಒಣಮೆಣ್ಸಿನ್ಕಾಯಿನ ನಾವು ಒಗ್ಗರಣೆಗೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ಕಾಳು ಬರುತ್ತೆ. ತಿನ್ನೋದಕ್ಕೆ ಕಮ್ಮಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ಕಡೆ ಕಮ್ಮಗಿರುತ್ತೆ ಅಂತ ಹೇಳ್ತಾರೆ, ಒಂಥರ ಟೇಸ್ಟ್ ಇರುತ್ತೆ. ನೀವು ಮಾಡಿ ನೋಡಿ, ಒಣಮೆಣ್ಸಿನ್ಕಾಯಿನ ಹಾಕಿ ತುಂಬ ಚೆನ್ನಾಗೇ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ಈ ಟೈಮಲ್ಲಿ ನಾವು ಸ್ವಲ್ಪ ಸ್ಕಿಪ್ ಮಾಡಿದ್ರೇ ಒಳ್ಳೆಯದು. ಯಾಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಕೂಡ ಹೇಳ್ತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಅದು. ಕೆಮ್ಮು ನೆಗಡಿ ಇರೋರು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಚೆನ್ನಾಗಿ ನಾವು ಆಯಿಲಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಕಾಳು ಚೆನ್ನಾಗಿರಲ್ಲ, ಹಳಸೋಗುತ್ತೆ. ನಂತರ ಕಾಯಿಯನ್ನು ಕೂಡ ನಾವು ಹಾಕ್ಕೊಂಡೆ. ಕಾಯಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಳು ಒಗ್ಗರಣೆಗೆ. ಕಾಯಿ ಮುಂದಿದ್ರೆ ತುಂಬ ಚೆಂದ. ಕಾಯಿನ ಅಂದರೆ ತೀರ ಕಾಯಿ ಹಾಕ್ಕೋಬಾರ್ದು, ನೋಡಿ ಈರುಳ್ಳಿಗಿಂತ ಜಾಸ್ತಿ ಕಾಯಿ ನಮಗೆ ಕಾಳಲ್ಲಿ ಸ್ವಲ್ಪ ಕಾಯಿ ಮುಂದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಕಾಯನ್ನು ನಾವು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಕಾಳನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಾಳು ಹಾಗೆಯೇ ನಾವು ಹಾಕ್ಕೋಬಾರ್ದು, ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದನ್ನು ನಾವು ಹಿಂಡಿ ಕಾಳನ್ನು ಹಾಕ್ಕೋಬೇಕು. ಇಲ್ಲಾಂದರೆ ಅದರೊಳಗೆ ನೀರಿನ ಅಂಶ ಇರುತ್ತೆ, ನೀರು ಬಿಟ್ಕೊಂಡ್ಬಿಟ್ರೆ ಕಾಳು ನೀರಾದಂಗೆ ಆಗುತ್ತೆ. ಸಂಜೆ ಅಷ್ಟೊತ್ತಿಗೆ ಅದು ಅಳಿಸ್ದಂಗೆ ಆಗಿಬಿಡುತ್ತೆ ಫ್ರೆಂಡ್ಸ್, ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ, ನೀರಾಗಿಬಿಡುತ್ತೆ. ಹಾಗಾಗಿ ನಾವು ಕಾಳನ್ನು ಹಿಂಡಿ ಒಗ್ಗರಣೆ ಹಾಕ್ಕೋಬೇಕು. ನಮ್ಮ ಹಳ್ಳಿ ಕಡೆ ಇದೇ ರೀತಿ ಮಾಡೋದು, ನಮ್ಮಮ್ಮ ನನಗೆ ಇದೇ ರೀತಿ ಹೇಳ್ಕೊಟ್ಟಿರೋದು. ನಾನು ಆಲ್ಮೋಸ್ಟ್ ಮದುವೆಗಿಂತ ಮುಂಚೆನೇ ಡಿಗ್ರಿಗೆ ಹೋಗ್ಬೇಕಲ್ಲೇ ನಾನು ಅಡುಗೆನ ಕಲ್ತ್ಬಿಟ್ಟಿದ್ದೆ. ಅಂದರೆ ಹನಗೊನೆ ಸೊಪ್ಪು ಬಸ್ಸಾರನ್ನ ಬಂದು ನಾನು ಮದುವೆ ಆದಮೇಲೆ ನೋಡಿ ಮಾಡಿ ಅದು ಕಲ್ತಿರೋದು. ಹನಗೊನೆ ಸೊಪ್ಪನ್ನ ನಾನು ಆಲ್ಮೋಸ್ಟ್ ನನ್ನ ತವ್ರ ಮನೇಲಿ ಇರೋವರೆಗೂ ನಾನು ನೋಡೇ ಇರಲಿಲ್ಲ. ಹಳ್ಳೀಲಿದ್ರೂ ನಮ್ಮ ಗಂಡನ ಮನೆಗೆ ಅಂದರೆ ಮದುವೆ ಆಗಿ ಬಂದಮೇಲೆ ನಾನು ಹನಗೊನೆ ಸೊಪ್ಪು ಬಸ್ಸಾರು ಕೂಡ ಮಾಡ್ತಾರೆ, ಈ ರೀತಿ ಒಂದು ಸೊಪ್ಪಿರುತ್ತೆ ಅನ್ನೋದು ಗೊತ್ತಾಗಿದ್ದು. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಸಿಗುತ್ತೆ. ಈ ವರ್ಷ ಮಳೆ ಇಲ್ದಲೆ ಸ್ವಲ್ಪ ರೇರು ಹನಗೊನೆ ಸೊಪ್ಪು. ಸಿಟಿಗಳಲ್ಲೂ ಕೂಡ ತರಿಸ್ಕೊಂಡು ಊಟ ಮಾಡೋದುಂಟು. ಇದು ತುಂಬ ದೇಹಕ್ಕೆ ಒಳ್ಳೆ ಆರೋಗ್ಯ ಕೊಡುತ್ತೆ ಫ್ರೆಂಡ್ಸ್, ತುಂಬ ತಂಪು. ಅಂದರೆ ಇದನ್ನು ನಾವು ಆಯಿಲ್ಗೂ ಕೂಡ ಕುದಿಸ್ಕೊಂಡು ತಲೆಗೆ ಹಚ್ಕೊತಾರೆ, ದೇಹಕ್ಕೆ ಮತ್ತು ಕಣ್ಣಿಗೆ, ಅಂಗಾಲು ಉರಿತವೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅಂಥವಕ್ಕೆಲ್ಲ ತುಂಬ ಒಳ್ಳೆಯದು. ಇದನ್ನು 1 ಸೆಕೆಂಡು 2 ಸೆಕೆಂಡು ನಾವು ಸ್ವಲ್ಪ ತಟ್ಟೆನ ಮುಚ್ಚಿ ಹಬೆಯಲ್ಲಿ ನಾವು ಕಾಳನ್ನು ಬೇಯಿಸಿದ್ರೆ ಅದು ನೀರಿನಂಶ ಎಲ್ಲ ಹೀರ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಹುಡಿಯಾಗಿ ಕಾಳು ಬರುತ್ತೆ ಫ್ರೆಂಡ್ಸ್. ನಾನು ಹೇಳ್ತಿದ್ದೆ ಅಂಗಾಲಿಗೆ ತುಂಬ ಒಳ್ಳೆಯದು, ಕೈ ಕಾಲು ಎಲ್ಲ ಉರಿತವಲ್ಲ ಅಂಥವರಿಗೆ ಹನಗೊನೆ ಸೊಪ್ಪು ತುಂಬ ಒಳ್ಳೆಯದು. ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಇದರಲ್ಲಿ ಬಸ್ಸಾಂಬಾರು, ಹುಳ್ಸೊಪ್ಪು ಅಂತೇಳಿ ಮಾಡ್ತಾರೆ. ನಂತರ ಬಜ್ಜಿ ಕೂಡ ಮಾಡ್ತಾರೆ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಫೈನಲಿ ಸಾಂಬಾರು ರೆಡಿ ಆಯಿತು, ಕಾಳು ಕೂಡ ರೆಡಿ ಆಯಿತು. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್.